ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ನಾನು ನೋಡಿರಿ ಬೆಲ್ಲದ ಕರ್ಚಿಕಾಯಿ ಮಾಡೋದು ತೋರಿಸ್ತೀನಿ. ಈ ಥರ ಕರ್ಚಿಕಾಯಿ ನಮ್ಮ ಉತ್ತರ ಕರ್ನಾಟಕದಾಗ ಭಾಳ ಫೇಮಸ್. ಆಮೇಲೆ ನೋಡಿರಿ ಎಷ್ಟು ಪಳ್ಳಾಗ್ಯಾವಂದ್ರೆ ಬಾಯಾಗಿಟ್ರೆ ಕರಗಬೇಕು, ಅಷ್ಟು ಚಲೋ ಆಗ್ಯಾವ. ನೋಡಿರಿ ಎಷ್ಟು ಮಸ್ತ್ ಆಗ್ಯಾವಂದ್ರೆ ನೀವು ಈಗ ಯಾವ ಥರ ಮಾಡೋದಂತ ನೀವು ಒಂದು ಸಲ ನೋಡ್ಕೊರಿ. ನೋಡಿರಿ ನಾನೀಗ ಒಂದು 200 ಗ್ರಾಮು ಮೈದಾ ಹಿಟ್ಟು ತೊಗೊಂಡಿನಿ. ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊತೀನಿ. ಆಮೇಲೆ 1 ಸ್ಪೂನ್ನಷ್ಟು ಎಣ್ಣೆನ ಇದಕ್ಕೆ ಚೆಂದಾಗಿ ಕಾಯಿಸಿ ಹಾಕೋರಿ. ಇವನ್ನ ಹಾಕೋದ್ರಿಂದ ಈಗ ಉಪ್ಪಂತೂ ಹಿಟ್ಟಿಗೆ ರುಚಿ ಕೊಡೋದೈತಿ, ನಿಮಗೆ ಗೊತ್ತಿರುತ್ತೆ. ಎಣ್ಣೆ ಹಾಕೋದ್ರಿಂದ ಕರ್ಜಿಕಾಯಿ ಭಾಳ ಪಳ್ಳಕ್ಕವ್ರಿ, ಮುದುಕರನ್ನು ತಿನ್ಬೋದು, ಮಕ್ಕಳು ತಿನ್ಬೋದು. ಅಷ್ಟು ಬಾಯೊಳಗಿಟ್ರೆ ಕರಗಬೇಕು, ಅಷ್ಟು ಸಾಫ್ಟ್ ಆಗ್ತಾವೆ, ಅಂದ್ರೆ ಕ್ರಿಸ್ಪಿ ಆಗ್ತಾವೆ. ಈ ಥರ ಎಲ್ಲ ಹಿಟ್ಟು ಉಪ್ಪು ಎಲ್ಲ ಕಲಿಸ್ಕೊಂಡು ನೀಟಾಗಿ ಕಲಿಸ್ಕೊಂಡು ಹಿಟ್ಟನ್ನ ಗಟ್ಟಿಗೆ ನಾದ್ಕೋರಿ. ಮಿದುವಾಗಬಾರ್ದು ಹಿಟ್ಟು. ಮಿದುವಾತಂದ್ರೆ ಎಲೆ ತಿಳುವಾಗಲ್ಲ. ಎಲೆ ತೆಳ್ಳಗಾದವು ಅಂದ್ರೆ ಕರ್ಜಿಕಾಯಿ ಕ್ರಿಸ್ಪಿ ಬರ್ತಾವೆ. ಅವು ಅಕಸ್ಮಾತ್ ಮೆತ್ತಗಾತಂದ್ರೆ ಹಿಟ್ಟು ಎಲೆ ದಪ್ಪ ಆದ್ವಂದ್ರೆ ಆಮೇಲೆ ಮೆತ್ತಗಾಗ್ಬಿಡ್ತಾವೆ ಕರ್ಜಿಕಾಯಿ. ಫುಲ್ ಕ್ರಿಸ್ಪಿ. ನೀವು 15 ದಿನ ಇಟ್ಕೊಂಡು ತಿಂಗಳಂಗಟ್ಲೆ ಇಟ್ಕೊಂಡ್ರೂ ಒಟ್ಟು ಹಾಳಾಗಲ್ಲ ಕರ್ಜಿಕಾಯಿ. ನೋಡ್ರಿ, ಈಗ ಸೂಸ್ಲಾ ಮಾಡೋದು ಎಷ್ಟು ಕಷ್ಟದ ಕೆಲಸ. ಮೊದಲಿನವ್ರು ಏನು ಮಾಡ್ತಿದ್ರು, ಬೆಲ್ಲನ ಮತ್ತು ಪುಟಾಣಿ ಹಿಟ್ಟು ಎರಡೂ ಸೇರಿ ಮಿಕ್ಸ್ ಮಾಡಿ ಕೈಯಾಗ ತಿಕ್ಕಿ ಅದನ್ನು ಮರದೊಳಗೆ ಹಾಕಿ ಕೇರ್ಕೊಂಡು ಸೂಸ್ಲಾ ತೆಗಿತಿದ್ರು. ನಾನು ನೋಡ್ರಿ ಈಗ ನಿಮ್ಗೆ ಸುಲಭವಾಗಿ ತೋರಿಸ್ತೀನಿ. ಇದು 1/4 kg ಪುಟಾಣಿ ಹಿಟ್ಟಿಗೆ 300 ಗ್ರಾಮ್ ಬೆಲ್ಲ ಬೇಕಾಗುತ್ತಾ. ಈ ಥರ ಪುಟಾಣಿ ಹಿಟ್ಟಿಗೆ ಬೆಲ್ಲ ಹಾಕೋರಿ. ಎರಡು ಫಸ್ಟ ತೊಗೊಂಬಿಡ್ರಿ. ನೀವು 1/4 kg ಅಂದರೆ 250 ಗ್ರಾಮ್ ಪುಟಾಣಿ ಹಿಟ್ಟು ಹಾಕೋರಿ, ಮಿಕ್ಸರ್ಗೆ ಪೌಡ್ರ್ ಮಾಡ್ಕೊರಿ. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಆಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಕರೆಕ್ಟ್ ಆಗ್ತೈತಿ. 300 ಗ್ರಾಮ್ ಬೆಲ್ಲ ತೊಗೋರಿ. ಸ್ವಲ್ಪ ಬೆಲ್ಲ ಜಾಸ್ತಿ ಹಿಡಿತೈತಿ. ಈ ಥರ ಹಾಕ್ಕೊಂಡ್ಬಿಟ್ರೆ ನೋಡಿರಿ, ನೀವು ತಿಕ್ಕೋದು ಕೇರೋದು ಏನೂ ಜರೂರತ್ತೆ ಬೀಳಲ್ಲ. ಎಷ್ಟು ಸರಳವಾಗಿ ಸೂಸ್ಲಾ ಮಾಡ್ಕೋಬೋದಲ್ಲ, ನೋಡಿದ್ರಲ್ಲ. ಆಮೇಲೆ ನೋಡ್ರಿ, ಇದಕ್ಕೆ ಒಂದು 2 ಸ್ಪೂನಷ್ಟು ಕರಿ ಎಳ್ಳು ಹುರಿದಿಟ್ಕೊಂಡಿನಿ. ಆಮೇಲೆ 1 ಸ್ಪೂನಷ್ಟು ಗಸಗಸೆ, ಇವನು 1 ಸ್ಪೂನು 2 ಸ್ಪೂನ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ರುಚಿ ಮಸ್ತ್ ಆಗ್ತೈತಿ ಕಸಕಸಿ ಹಾಕೋದ್ರಿಂದ. ಆಮೇಲೆ ಇದಕ್ಕೆ ಒಣ ಕೊಬ್ಬರಿ ತುರಿ ನೋಡಿರಿ, 1-2 ಸ್ಪೂನಷ್ಟು ಒಣ ಕೊಬ್ಬರಿ ತುರಿ. ನೋಡಿರಿ, ಕಸಕಸಿ ಎಳ್ಳು ಒಣ ಕೊಬ್ಬರಿ ಇದು ಎಲ್ಲ ಬೆಲ್ಲದ ಜೊತೆ ಸೇರ್ತಂದ್ರೆ ಭಾಳ ರುಚಿ ಕೊಡ್ತೈತಿ. ಆಮೇಲೆ ಗಣಪತಿಗೂ ಇದು ಎಲ್ಲ ಭಾಳ ಪ್ರೀತಿ. ನಿಮ್ಗೆ ಗೊತ್ತಿರಬೇಕಲ್ಲ, ಬೆಲ್ಲ ಆಮೇಲೆ ಕೊಬ್ಬರಿ ಇದೆಲ್ಲ ಗಣಪತಿಗೆ ಭಾಳ ಪ್ರೀತಿ ಅಲ್ಲ. ಇದನ್ನೆಲ್ಲ ಹಾಕಿ ಕರ್ಚಿಕಾಯಿ ಮಾಡೋದ್ರಿಂದ ಮಸ್ತ್ ಕರ್ಚಿಕಾಯಿ ಆಗ್ತಾವೆ. ಆಮೇಲೆ ನೋಡಿರಿ, ಹಿಟ್ಟು ನಾದಿಟ್ಟಿದ್ನೆಲ್ಲ ಈಗ ಒಂದು ಅರ್ಧ ತಾಸು ನೆನೆಕ್ಕಿಟ್ಟಿದ್ದೆ ನಾನು. ಈಗ ಫುಲ್ ನೆಂದೈತಿ ಹಿಟ್ಟು. ಈಗ ಇನ್ನು ನೀಟಾಗಿ ಇದನ್ನು ಮಿದ್ಕೊಂಡ್ಬಿಡ್ರಿ. ನೀಟಾಗಿ ಮಿದ್ಕೊಂಡು ಅಂದರೆ ಸಾಫ್ಟ್ ಬರ್ತೈತಿ ಹಿಟ್ಟು. ಉದ್ದಕ್ಕೆ ಹೊಸ್ಕೊಂಡು ನಿಮ್ಗೆ ಯಾವ ಥರ ಸೈಜ್ ಬೇಕು ಕರ್ಚಿಕಾಯಿ ಆ ಸೈಜು ಉಳ್ಳಿ ಹರ್ಕೋರಿ. ಅಂದರೆ ಒಬ್ಬೊಬ್ಬರು ಇಷ್ಟಿಷ್ಟು ಸಣ್ಣ ಸಣ್ಣ ಕರ್ಚಿಕಾಯಿ ಮಾಡ್ತಾರೆ. ನಮ್ಮ ಕಡೆ ಆ ಥರ ಮಾಡಲ್ರಿ. ಭಾಳ ದೊಡ್ಡ ಕರ್ಚಿಕಾಯಿನ ರೀ ಮಾಡೋದು. ಫಂಕ್ಷನ್ಗೆಲ್ಲ ಮಾಡೋದಿದ್ರು ದೊಡ್ಡ ಕರ್ಚಿಕಾಯಿನ ರೀ ನಮ್ಮ ಕಡೆ ಮಾಡೋದು. ಹಾಗಾಗಿ ನಾನು ನೋಡ್ರಿ ಉಳ್ಳಿನೂ ದೊಡ್ಡ ಹೊರೆ ಹಾಕ್ಕೊತೀನಿ. ಈ ಥರ ಫಸ್ಟ್ ಹರಿದಿಟ್ಕೊಂಡು ಆಮೇಲೆ ನೀಟಾಗಿ ತೆಳ್ಳಗೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಅಕ್ಕಿ ಹಿಟ್ಟಲ್ಲಿ ಹಾಕಿ ಲಟ್ಟಿಸ್ಬೇಕ್ರಿ. ಅಂದ್ರೆ ಕರ್ಚಿಕಾಯಿ ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ಆಗ್ತಾವೆ. ಈಗ ನೀವು ಮೈದಾ ಹಿಟ್ಟು ಹಚ್ಚಿಬಿಟ್ರಿ ಅಂದ್ರೆ ಕರ್ಚಿಕಾಯಿ ಕರೆದ ಮೇಲೆ ಮತ್ತು ಸಾಫ್ಟ್ ಆಗಿಬಿಡ್ತಾವೆ. ಅದಕ್ಕೆ ಹಾಗಾಗಿ ಅಕ್ಕಿ ಹಿಟ್ಟು ಹಚ್ಚಬೇಕು. ಈಗ ನೋಡಿರಿ, ಎಲ್ಲಿನ ನಾನು ನೀಟಾಗಿ ತೆಳ್ಳಗೆ ಲಟ್ಟಿಸಿ ಇಟ್ಕೊಂಡಿನಿ. ನಿಮ್ಗೆ ಕಾಣಿಸ್ತಿರ್ಬೇಕು ಎಷ್ಟು ತೆಳ್ಳಗೈತೆ ಅಂತ. ತುಂಬುದನ್ನು ಭಾಳ ಸರಳವಾಗಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿರಿ. ಈಗ ಇಷ್ಟು ದೊಡ್ಡ ಎಲೆ ಅದಾವು ಹೆಂಗಪ್ಪ ಅಂತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಫಸ್ಟ್ ಟೈಮ್ ಮಾಡೋರಿದ್ರೂ ಪರ್ಫೆಕ್ಟಾಗಿ ಕರ್ಚಿಕಾಯಿ ಮಾಡ್ಕೋಬೋದು. ಈಗ ನೋಡಿರಿ, ಈ ಥರ ಎಲೆ ಹಾಕ್ಕೋಬೇಕು. ಆಮೇಲೆ ಈಗ ನಾವೇನು ಸೂಸ್ಲಾ ಮಾಡಿಟ್ಟಿವಲ್ಲ, ಈಗ ನೋಡಿರಿ ಈ ಥರ ತೆಳ್ಳಗೆ ಆ ಕಡೆ ಈ ಕಡೆ ಹೆಂಚಿಗೆ ಹೋಗ್ಲಾರ್ದಂಗೆ ನೀಟಾಗಿ ಹಾಕ್ಕೊಂಡು ಈ ಥರ ಹಾಕ್ಕೊಂಡು ನೀಟ್ ಮಾಡ್ಕೊರಿ. ಯಾಕಂದರೆ ಎಡ್ಜಿಗೆ ಹೋತಂದ್ರೆ ಕಟ್ ಮಾಡ್ತೀವಲ್ಲ ಆವಾಗ ಕರ್ಚಿಕಾಯಿ ಒಡೆಯುವಂಥ ಸಿಚುವೇಶನ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ನೀಟಿಗೆ ಹಾಕ್ಕೊಡ್ರಿ. ಆಮೇಲೆ ನೋಡಿರಿ, ಇದು ಬರ್ಡ್ಸ್ ಕಿವಿಗೆ ಹಾಕ್ಕೊತೀವಲ್ಲ ಆ ಥರ ನಿಮ್ಮ ಮನೆಯೊಳಗಿದ್ರೆ ಅದನ್ನು ತೊಗೋರಿ. ಇಲ್ಲಾಂದ್ರೆ ಒಂದು ಕಡ್ಡಿಗೆ ಕಾಟನ್ ಸುತ್ಕೋರಿ. ಇದು ನೋಡಿರಿ, ಮೈದಾ ಹಿಟ್ಟನ್ನು ನೀರನ್ನೇ ಕಲಸಿ ಇಟ್ಕೊಂಡೀನಿ ಮಿಕ್ಸ್ ಮಾಡಿ. ಈಗ ಇದನ್ನು ಈ ಥರ ನೀಟಾಗಿ ಬಾರ್ಡ್ರಿಗೆ ಹಚ್ಕೊಂಡ್ಬಿಡ್ರಿ. ನೀಟಾಗಿ ಎಲ್ಲ ಕಡೆ ಹಚ್ಕೊಂಡ್ಬಿಡ್ರಿ. ಫುಲ್ ರೌಂಡಿಗೆ ಹಚ್ಕೊಂಡ್ಬಿಟ್ರಂದ್ರೆ ನೀಟಾಗಿ 2 ಕಡೆ ಫೋಲ್ಡ್ ಮಾಡಿ ಪ್ರೆಸ್ ಮಾಡಿದ್ರಂದ್ರೆ ಕರ್ಚಿಕಾಯಿ ಎಣ್ಣೆ ಒಳಗೆ ಒಟ್ಟು ಒಡೆಯಂಗಿಲ್ಲ. ಒಂದೇ ಒಂದು ಕರ್ಚಿಕಾಯಿನೂ ಒಡೆದಿಲ್ಲ. ಎಷ್ಟು ಕರ್ಚಿಕಾಯಿ ಮಾಡಿನಲ್ಲ ಒಂದು ಒಡೆದಿಲ್ಲ. ನೋಡಿರಿ, ಈ ಥರ ನೀಟಾಗಿ ಈಕ್ವಲಾಗಿ ಫೋಲ್ಡ್ ಮಾಡಿ ಪ್ರೆಸ್ ಮಾಡಿಬಿಟ್ರಂದ್ರೆ ಪರ್ಫೆಕ್ಟ್ ಕರ್ಚಿಕಾಯಿ ರೆಡಿ ಆಗ್ತಾವೆ. ನೋಡಿರಿ ಎಷ್ಟು ನೀಟಾಗ್ಯಾವಲ್ಲ. ಮೊದಲೇ ಸಾರಿ ಮಾಡೋರಾದರೂ ಪರ್ಫೆಕ್ಟ್ ಮಾಡ್ಕೋಬೋದು ಈ ಥರ ನಮ್ಮ ಕಡೆ. ಆಮೇಲೆ ಏನು ಎಡ್ಜ್ ಬೇಕಾದರೆ ಇಟ್ಕೋಬೋದು. ಬ್ಯಾಡಪ್ಪ ಅಂತಂದ್ರೆ ಈ ಥರ ನೀಟಾಗಿ ಕಟ್ ಮಾಡಿ ಅಷ್ಟು ಮೊದಲ ಒಂದು ಇಬ್ಬರಿದ್ರೆ ಭಾಳ ಚಲೋ ಆಗ್ತೈತ್ರಿ. ಅಂದ್ರೆ ಒಬ್ಬರು ಈ ಥರ ತುಂಬಿ ಕೊಡೋದು, ಒಬ್ಬರು ಕರಿಯೋದು ಹಗರಾಗ್ತೈತಿ. ಈಗಷ್ಟು ತುಂಬಿಟ್ಕೊಂಡೆ. ಈಗ ನೋಡಿರಿ, ನಾನು ಎಣ್ಣೆ ಕಾಯಕ್ಕಿಟ್ಟೀನಿ. ಕಾಯ್ದು ಎಣ್ಣೆ ಚೆಂದಾಗಿ ಕಾಯಿಸಿ ಇದನ್ನು ಕರ್ಜಿಕಾಯಿನ ಅದ್ರೊಳಗೆ ಹಾಕಿರಿ.
ಆದರೆ ಸ್ವಲ್ಪ ಲೈಟ್ ಕಲರ್ ಆಗಬಾರ್ದು ರೀ. ಸ್ವಲ್ಪ ಡಾರ್ಕ್ ಕಲರಿಗೆ ಕರೆದ್ರಿ ಅಂದ್ರೆ ಕರ್ಚಿಕಾಯಿ ಕ್ರಿಸ್ಪಿ ಆಗ್ತಾವೆ, ಆಮೇಲೆ ಪಳ್ಳಾಗ್ತಾವೆ. ಬಾಯೊಳಗೆ ಇಟ್ಟರೆ ಕರಗುವಂಥ ಕರ್ಚಿಕಾಯಿ ರೆಡಿ ಆಗ್ತಾವೆ ನೋಡಿರಿ. ಈಗ ಹಾಕಿದ ಮೇಲೆ ಸ್ವಲ್ಪ ಎಣ್ಣೆನ ಮೇಲೆ ಹಾಕ್ತೀರಿ. ಈ ಥರ ಹಾಕಿದ್ರೆ ಏನಾಗುತ್ತಂದ್ರೆ ಜಲ್ದಿನ ಕ್ರಿಸ್ಪಿ ಆಗ್ತಾವೆ ಕರ್ಚಿಕಾಯಿ, ಆಮೇಲೆ ಉಬ್ತಾವೆ, ಒಳಗೆ ಹೋಗಲ್ಲ, ಅದು ಪ್ರೆಸ್ ಆಗ್ದಂಗೆ ಆಗಂಗಿಲ್ಲ. ಈ ಥರ ಉಬ್ಬಿ ಬಿಡ್ತಾವೆ ನೀಟಾಗಿ. ನೋಡಿರಿ ಇಷ್ಟು ಚಂದ ಕಲರ್ ಬರಬೇಕು. ಈ ಥರ ಕಲರ್ ಬಂದುಬಿಟ್ರಂದ್ರೆ ಕರ್ಚಿಕಾಯಿ ಫುಲ್ ಮಸ್ತ್ ಆಗ್ತಾವೆ. ನೋಡಿದ್ರಲ್ಲ ಯಾವ ಥರ ಮಾಡೋದಂತ. ನೀವು ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡುವಂಥ ಈ ಥರ ಕರ್ಚಿಕಾಯಿನ ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ನಾನು ಯಾವ ಥರ ಮಾಡಿದ್ನಿ ಅಂತ ನೀವು ಒಂದು ಸಲ ಮಾಡಿರಿ. ನೋಡಿರಿ ಈ ಥರ ಮಾಡಿ ನೀಟಾಗಿ ಒಂದು ಮಾಡಿಟ್ಕೊಂಡ್ರಂದ್ರೆ ಒಂದು ತಿಂಗಳಿಟ್ರೂ ಏನೂ ಹಾಳಾಗಲ್ಲ, ಅಷ್ಟು ಚಲೋ ಬರ್ತಾವೆ. ನೋಡಿದ್ರಲ್ಲ ಕಲರ್ ಎಷ್ಟು ಬ್ಯೂಟಿಫುಲ್ ಬಂದವಂತ. ನೋಡಿರಿ ಈ ಥರ ಕೆಂಪಗೆ ಕರ್ಕೋಬೇಕು ಅಂದ್ರೆ ಭಾಳ ಚಲೋ ಆಗ್ತಾವೆ. ಈಗ ನೋಡಿ ತೋರಿಸಿದ್ನಲ್ಲ ನಾನು ನಿಮ್ಗೆ, ಇಷ್ಟು ಮಸ್ತ್ ಕರ್ಚಿಕಾಯಿ ಆಗ್ಯಾವು. ಮುಟ್ಟಿದ್ರೂ ಮುರಿದು ಹೋಗ್ತಾವೆ, ಅಷ್ಟು ಚಲೋ ಕರ್ಚಿಕಾಯಿ ಆಗ್ಯಾವು. ನೀವು ಒಂದು ಸಲ ಮಾಡಿ ಯಾವ ಥರ ಆಗಿದ್ವು ಅಂತ ಹೇಳ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.